ಗಮನಿಸ್ತಾ ಇದ್ದೀರಾ ಪತ್ನಿಯ ಅಗಲಿಕೆ ನಂತರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಅಪರ್ಣಾ ಅವರು 58 ವರ್ಷಕ್ಕೆ ಈ ಲೋಕವನ್ನು ತ್ಯಜಿಸಿದ್ದಾರೆ. ಅಪರ್ಣಾ ಅವರ ಫೋಟೋ ಜೊತೆಗೆ ಪತಿ ಭಾವುಕ ಸಾಲುಗಳನ್ನು ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆ ಪತ್ನಿ ಕುರಿತು ಭಾವುಕ ಕವಿತೆಯನ್ನು ಕೂಡ ನಾಗರಾಜ್ ವಸ್ತಾರೆ ಅವರು ಬರೆದಿದ್ರು. ಗಮನಿಸ್ತಾ ಇದ್ದೀವಿ. ಬೆಳಗಿಕೊಂಡಿರೆಂದು ಕಿಡಿ ತಾಕಿಸಿ ಹೊರಟಿತ್ತು ಹೆಣ್ಣು, ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಗಾಗಿಸಿ, ತಿರುಪಿ ತಿದ್ದಿ ಇರು ತುಸುವಿರೆಂದು ಕರೆದರು ನಿಲ್ಲದೆಯೇ ಬೇರಾವುದೋ ಕರೆಗೆ, ತಣ್ಣಗೆ ಓಗೊಟ್ಟ ಮೇರೆಗೆಯಲ್ಲಿ ಒಂದೇ ಒಂದು ನಿಮಿಷ ಬಂದನೆಂದು ಕಡೆಗಳಿಗೆಲ್ಲಿ, ಸೆರಗಿನ ಬೆನ್ನಿನಲ್ಲಿ ಅಂದು ಅಂತ ಬರೆದಿದ್ದಾರೆ. ಕಾದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಈಗ ಬಂದಾಳೆಂದು, ಆಗ ಬಂದಾಳೆಂದು, ಮರಳಿ ಜೀವ ತಂದಾಳೆಂದು, ಇದು 3ನೇ ದಿವಸ ಅಂತ ಅತ್ಯಂತ ಭಾವುಕ ಸಾಲುಗಳನ್ನು ವ್ಯಕ್ತಪಡಿಸಿ ಪತ್ನಿಯ ಅಗಲಿಕೆಯ ನೋವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಇಷ್ಟಾಗಿ ಬೆಳಗಲಿಟ್ಟ ಕಿರಿ ಸೊಡರ ಬೆಳಕು ನಾನು, ಉರಿಯುವುದಷ್ಟೇ ಕೆಲಸ ಇರುವ ತನಕ ಅನ್ನೋದನ್ನು ಕೂಡ ಅವರು ಭಾವುಕ ಸಾಲುಗಳ ಮೂಲಕ ಪತ್ನಿಯನ್ನು ನೆನೆದು ಆ ಸಾಲುಗಳಲ್ಲೇ ಬಿಕ್ಕಳಿಸಿ ಬರೆದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ಫ್ಯಾಕ್ಟ್ ಒಂದು 53 ನಿಮಿಷಗಳ ಹಿಂದೆ ಅಷ್ಟೇ ಕೂಡ ಒಂದು ಪೋಸ್ಟನ್ನು ಹಾಕಿದರು. ಪತ್ನಿಯನ್ನು ಅವ್ರು ಯಾವ ರೀತಿ ನೆನೆಸ್ಕೊಳ್ತಾ ಇದ್ದಾರೆ, ಜೊತೆಗೆ ಪತ್ನಿಯ ಜೊತೆಗಿನ ಅತ್ಯಾಪ್ತ ಒಡನಾಟ ಹೇಗಿತ್ತು ಅನ್ನೋದು ಕೂಡ ನಾಗರಾಜ್ ವಸ್ತಾರೆ ಅವರ ರೀಸೆಂಟ್ ಪೋಸ್ಟ್ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಅಪರ್ಣಾ ಅವರ ವಿಡಿಯೋ ಒಂದನ್ನು ಹಂಚಿಕೊಂಡು ಮತ್ತೆ ಅಪರ್ಣಾ ಬಗೆಗಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ.